ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಅನ್ನಪೂರ್ಣಕ್ಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಇದನ್ನು ಟ್ರೈನಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಟ್ರೈನಿಗೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಾನು ಹೇಳ್ಬಿಡ್ತೀನಿ. ಹೊಸನ ಮಿನಿಸ್ಟ್ರಿ ಗುಂಟೂರಿಗೆ ಹೋಗ್ತಾ ಇರೋದು. ಅಲ್ಲಿ ಪ್ರೇಯರ್ ಇದೆ. ಗುಡಾರ ಹಬ್ಬ ಅಂತ 6, 7, 8, 9 4 ದಿನ ನಡೀತದೆ. ಅಲ್ಲಿಗೆ ಹೋಗ್ತಾ ಇರೋದು ನಾವು. ನಿನ್ನೆ ನೈಟು ನಮಗೆ ಟ್ರೈನ್ ಸಿಕ್ಕಿತ್ತು. ನೈಟ್ ಇತ್ತು 12 ಗಂಟೆಗೆ. ನಾವು ಬೆಳಗ್ಗೆ ರೀಚ್ ಆಗೋತ್ತಟ್ಟಿಗೆಲ್ಲ ಒಂದು 11:30 12 ಗಂಟೆ ಆಯಿತು. ಇಲ್ಲಿ ನೋಡ್ಬೋದು, ಇಲ್ಲೇನು ಜನಗಳು ಕಾಣ್ತಾ ಇದ್ದಾರಲ್ಲ, ಇವರೆಲ್ಲರಿಗೂ ಬಂದು ಗುಡಾರ ಹಬ್ಬಕ್ಕೆ ಹೋಗುವಂಥದ್ದು. ಹೊಸನ ಮಿನಿಸ್ಟ್ರಿ ಗುಂಟೂರಿಗೆ ಅಲ್ಲಿಗೆ ಹೋಗ್ತಾ ಇರೋದೆಲ್ಲರೂ. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಗುಂಟೂರಿಗೆ ಆಂಧ್ರಕ್ಕೆ ನಾವು ಬಂದಿರೋದು. ಈ ಒಂದು ವಿಡಿಯೋ ನಿಮಗೆ ಪೂರ್ತಿಯಾಗಿ ನೋಡಿರಿ. ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮೇನ್ ಪಾಯಿಂಟ್ ಮಾತ್ರ ನಾನು ತೊಗೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಕಾಣ್ತಿದ್ದಾರಂತ. ಇದಕ್ಕಿಂತ ಜಾಸ್ತಿ ಜನ ಕೂಡ ನೀವು ನೋಡ್ತೀರಿ. ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಮುಂದಿನ ವಿಡಿಯೋಗಳು ಸಹ ನೀವು ಇದೇ ರೀತಿಯಾಗಿ ನೋಡಿ ಸಪೋರ್ಟ್ ಮಾಡ್ಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ. ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಲಗೇಜ್ ಇದ್ದೇ ಇದೆ. ಯಾಕಂತಂದರೆ ಅಲ್ಲಿ 4 ದಿನ ನಡೆಯುವಂಥದ್ದು ಪ್ರೇಯರ್. ಅದಕ್ಕೆ ಏನೇನು ಬೇಕು ಪ್ರಿಪ್ರೇಷನ್ ತೊಗೊಂಡಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು, ನಾವು ಅಲ್ಲಿ ಗುಂಟೂರಲ್ಲೇ ಸ್ಟೇಷನ್ನಲ್ಲಿ ಫ್ರೆಶ್ ಆಗಿ ನಾವು ಊಟ ಮಾಡೋಕೆ ಕುತ್ಕೊಂಡಿರೋದು. ನಾನು ಬಂದು ಚಪಾತಿ ಕಡಲೆಪುಡಿ ತೊಗೊಂಡೋಯ್ದೆ. ನಮ್ಮ ಅತ್ತೆ ಮಗಳು ಸುನೀತಾ ಅವ್ರ ಹಸ್ಬೆಂಡು ಅವ್ರ ಫ್ಯಾಮಿಲಿ ಬಂದಿದ್ದರು. ಅವ್ರ ಕ್ಯಾರಿಯರ್ ಸ್ವಲ್ಪ ಜಾಸ್ತಿನೇ ಕಟ್ಕೊಂಬಂದಿದ್ರು. ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೇಕಂತ ಕೂಡ ನಾವು ಕೇಳ್ತಿದ್ವಿ. ಇಲ್ಲಿಂದ ಊಟ ಆದ್ಮೇಲೆ ನಾವು ಮುಂದೆ ಹೋದ್ವಿ. ನೋಡ್ಬೋದು, ಊಟ ತುಂಬಾ ಸೂಪರಾಗಿ ಇದೆ ಅಲ್ವಾ. ನೋಡಿದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ವಾ. ಅದಾದ್ಮೇಲೆ ನಾವು ಮುಂದಕ್ಕೆ ಹೋದ್ವಿ. ಅಲ್ಲಿ ನಮಗೆ ಆಟೋ ಇತ್ತು ಮತ್ತು ಬಸ್ಸನ್ನು ಬಿಟ್ಟಿದ್ರು. ನಾವು ಹೋಗಿರೋ ಸ್ವಲ್ಪ ಟೈಮ್ ಸುಮಾರಾಗಿತ್ತು ಅನ್ನಿಸ್ತೈತೆ. ನಮಗೆ ಬಸ್ ಸಿಗಲಿಲ್ಲ, ಲೇಟಾಗಿತ್ತು. ಊಟಕ್ಕೆ ಹೋಗಿದ್ರು ಡ್ರೈವರ್ಗಳು. ಹಾಗಾಗಿ ನಾವು ಆಟೋಕ್ಕೆ ಹೋಗ್ಬೇಕಾಯ್ತು. ಇಲ್ಲಿ ನೋಡ್ಬೋದು, ಇದೆ ನೋಡಿ ಗುಂಟೂರು ಯಾವ ರೀತಿ ಆಗಿದೆ ರೈಲ್ವೆ ಸ್ಟೇಷನ್ನು. ಇಲ್ಲಿ ನಿಂತಿರುವಂಥ ಜನ ಕೂಡ ಎಲ್ಲರೂ ಅಲ್ಲಿಗೆ ಹೋಗುವಂಥವ್ರೆ. ಮತ್ತು ನಾನು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಒಂದು ಪ್ಲೇಸ್ ಯಾವ ರೀತಿಯಾಗಿರುತ್ತೆ ಎನ್ನುವಂಥದ್ದು ಕೂಡ ವಿಡಿಯೋ ಮಾಡ್ತೀನಿ. ನಾನು ವಿಡಿಯೋಗೆ ನೀವು ಇದೇ ರೀತಿ ಸಪೋರ್ಟ್ ಮಾಡಬೇಕಂತ ಕೂಡ ನಾನು ಕೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕಂತ ಕೂಡ ನಾನು ಕೇಳ್ತಾ ಇದ್ದೀನಿ. ದೇವರು ಸಕಲ ವಿಧವಾದ ಕೃಪೆಯನ್ನು ನಿಮಗೆ ವಿಸ್ತಾರವಾಗಿ ಕೊಡುವನು. ಆಮೆನ್.